ಪ್ರೀತಿಯ ಪೊಲೀಸ್ ಹುದ್ದೆಯ ಆಕಾಂಕ್ಷಿಗಳೇ, ಇಂದು ನಾವು ಎಪಿಸಿ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಅಂಡ್ ಸಿಪಿಸಿ ಡಿಸ್ಟ್ರಿಕ್ಟ್ ರಿಸರ್ವ್ ಡಿಆರ್ ಹುದ್ದೆಗಳ ಪೊಲೀಸ್ 18/10/2020 ನಡೆದಿರತಕ್ಕಂಥ ಒಂದು ಈ ಎಪಿಸಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡೋಣ. ನಮ್ಮ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ವಿಡಿಯೋ ಶಿವು ಸಾರಂಗಮಠ ಅಂತ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮತ್ತಷ್ಟು ನಮ್ಮ ವಿಡಿಯೋಗಳನ್ನು ಪಡ್ಕೋಬೋದು, ಇಂಥ ವಿಡಿಯೋಗಳನ್ನು ಅಂತ ಹೇಳ್ತಾ ನಾನು ಎಸ್ ಸಾರಂಗಮಠ್, ಬ್ಲಾಕ್ ರಿಸರ್ಚ್ ಪರ್ಸನ್, ಬಾಯರ್ಶಿ, ಬಾಗಲಕೋಟ್ ಈ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ. ನೇರವಾಗಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಗೆ ಬಂದು ಬಿಡೋಣ. ಒಂದನೇ ಪ್ರಶ್ನೆ, BSc ಡ್ಯಾಶ್ ಅನ್ನು ಸೂಚಿಸುತ್ತದೆ ಅಂತಂದಾಗ ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. BSc. NSE ಅಂತ ಬರುತ್ತೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತಿಕೊಂಡು. ಇದರ ಉತ್ತರ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಎರಡನೇದು, ಕೆಳಗಿನಗಳಲ್ಲಿ ಯಾವುದು ಭಾರತದಲ್ಲಿ ಸರಕು ಮತ್ತು ಮಾರುಕಟ್ಟೆಗಳ ನಿಯಂತ್ರಕ ಅಂದಾಗ ಸೆಬಿ ಅಂತ ಕರಿತೀವಿ. ನಾವು ಇದನ್ನ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ, ಸೆಬಿ ಅಂತಲೂ ಕೂಡ ಕರಿತೀವಿ. ಆದಾಯ ತೆರಿಗೆ ಒಂದು ನೇರ ತೆರಿಗೆ. GNP ಅರ್ಥಶಾಸ್ತ್ರದಲ್ಲಿ ಏನು ಸೂಚಿಸುತ್ತದೆ ಅಂದಾಗ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಏನು ತೋರಿಸುತ್ತಪ್ಪ ಅಂದ್ರೆ GNP ಅನ್ನ ತೋರಿಸ್ತಕ್ಕಂಥದ್ದು. ಹಾಗಾದ್ರೆ ಐದನೇ ಪ್ರಶ್ನೆ, 3 ಹುಡುಗರ ವಯಸ್ಸು 15 ವರ್ಷಗಳು, ಅವರ ವಯಸ್ಸಿನ ಅನುಪಾತ 3:5:7 ಅನುಪಾತದಲ್ಲಿದ್ದರೆ ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸು ಎಷ್ಟು ಅಂದಾಗ ಅಲ್ಲಿ 9 ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಆರನೇ ಪ್ರಶ್ನೆ, ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಮತ್ತು ಬಿ ಒಬ್ಬನೇ 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಹೀಗಿರುವಾಗ ಎ ಒಬ್ಬನೇ ಈ ಕೆಲಸವನ್ನು ಎಷ್ಟು ದಿನಗಳಿಗೆ ಪೂರ್ಣಗೊಳಿಸುತ್ತಾನೆ ಅಂದಾಗ ಸರಿಯಾದ ಉತ್ತರ 60. ಈ ಕ್ರಮದಲ್ಲಿ ಮುಂದಿನ ಅಂಕ ಯಾವುದು ಅಂದಾಗ ಇಲ್ಲಿ ವರ್ಗಗಳನ್ನು ಕೊಟ್ಟಿದ್ದಾನೆ. 1ರ ವರ್ಗ, 2ರ ವರ್ಗ, 3, 4, 5, 6, 7, ಇಲ್ಲಿ 8ರ ವರ್ಗವನ್ನು ನೋಡಿದಾಗ 64. ಸರಿಯಾಗಿರ್ತಕ್ಕಂಥ ಉತ್ತರ 64. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಈ ಸರಣಿಯಲ್ಲಿ ಹೊಂದಿಕೆಯಾಗದ ಸಂಖ್ಯೆ ಯಾವುದು ಅಂದಾಗ 14. ಉಳಿದಂತ ಎಲ್ಲ ಸಂಖ್ಯೆಗಳು ಬೆಸ ಸಂಖ್ಯೆಗಳಾಗಿವೆ, ಇದು ಮಾತ್ರ ಸರಿ ಸಂಖ್ಯೆಯಾಗಿದೆ. ಎರಡು ಸಂಖ್ಯೆಗಳ ಮೊತ್ತ 25 ಮತ್ತು ಅವುಗಳ ವ್ಯತ್ಯಾಸ 13 ಆದರೆ ಅವುಗಳ ಗುಣಲಬ್ಧವೇನು? ಮೊದಲಿಗೆ ಎರಡು ಸಂಖ್ಯೆಗಳು ಯಾವುವು ಅಂದಾಗ ನಾವಿಲ್ಲಿ ಮುಖ್ಯವಾಗಿ ಆ ಸಂಖ್ಯೆಗಳನ್ನು ನೋಡೋಣ. 19 ಮತ್ತು 6 ಆ ಎರಡು ಸಂಖ್ಯೆಗಳು ಅಂದ್ಕೊಂಡ್ರೆ ಅವುಗಳ ವ್ಯತ್ಯಾಸ ಎಷ್ಟಿದೆ? ಎರಡು ಸಂಖ್ಯೆಗಳ 19, 6 ವ್ಯತ್ಯಾಸ 13 ಇರ್ತಕ್ಕಂಥದ್ದು. ಇವುಗಳ ಎರಡರ ಗುಣಲಬ್ಧ ಎಷ್ಟಾಗುತ್ತಪ್ಪ ಅಂದಾಗ 19 ನಾವು ನೋಡ್ತಕ್ಕಂಥದ್ದು 104. ಹೀಗಾಗಿ ಸರಿಯಾದ ಉತ್ತರ ಎ. ಒಂದು ಗಂಟೆಗೆ 60 ಕಿಲೋಮೀಟರ್ನಲ್ಲಿ ವೇಗದಲ್ಲಿ ಓಡುತ್ತಿರುವ ರೈಲು ಗಾಡಿ ಒಂದು ಕಂಬವನ್ನು ದಾಟಲು 9 ಸೆಕೆಂಡ್ ತೆಗೆದುಕೊಳ್ಳುತ್ತದೆ. ಈ ರೈಲು ಗಾಡಿಯ ಉದ್ದವೆಷ್ಟು ಅಂತ ಕೇಳಿರ್ತಕ್ಕಂಥದ್ದು 150 ಮೀಟರ್. ಇನ್ನು 11ನೇ ಪ್ರಶ್ನೆಗೆ ಬರುವುದಾದ್ರೆ, ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡ್ರಿ ಅಂದಾಗ ಇಲ್ಲಿ 6, 9, 15 ಆಗಿದೆ, 8, 12, 20 ಆಗಿದೆ. ಹಾಗಾದ್ರೆ 4, 6 ಕೂಡಿ ಎಷ್ಟಾಗುತ್ತೆ? 10. ಸರಿಯಾದ ಉತ್ತರ 10. ಒಂದು ಮರಗಳ ಸಾಲಿನಲ್ಲಿ ಒಂದು ಮರವು ಎಡ ತುದಿಯಿಂದ 7ನೇದಾಗಿಯೂ ಬಲ ತುದಿಯಿಂದ 14ನೇದಾಗಿಯೂ ಇದೆ. ಈ ಸಾಲಿನ ಮೊತ್ತವಾಗಿ ಒಟ್ಟು ಎಷ್ಟು ಮರಗಳಿವೆ ಅಂದಾಗ ಒಟ್ಟು 20 ಮರಗಳು ಇರ್ತಕ್ಕಂಥದ್ದು. ABC = 3:4:7 ಆದರೆ ಅನುಪಾತ A+B+C ಗೆ ಸಮಾನವಾಗಿದೆ ಅಂತಂದು ಕೇಳಿದಾಗ ಇದು ಸರಿಯಾದ ಉತ್ತರ ಬಿ, 14:3 ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಒಬ್ಬ ಕ್ರೀಡಾಪಟು 200 ಮೀಟರ್ ಓಟದ ಪಂದ್ಯವನ್ನು 24 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಅವನ ವೇಗ ಡ್ಯಾಶ್ ಕಿಲೋಮೀಟರ್ ಇರುತ್ತದೆ. ಹಾಗಾದ್ರೆ ಅವನ ವೇಗ ಎಷ್ಟಂದ್ರೆ ಗಂಟೆಗೆ 30 ಕಿಲೋಮೀಟರ್. ಇದನ್ನು ನೀವು ಸೂತ್ರದ ಮೂಲಕ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿಯಾದಾಗ ಇದನ್ನು ಆಲ್ರೆಡಿ ಹಳೆಯ ಕ್ವಶನ್ ಪೇಪರ್ನಲ್ಲಿ ಕೇಳಿರ್ತಕ್ಕಂಥದ್ದು ಇಂಡಿಯನ್ ರೋಲರ್ ಅಥವಾ ನೀಲಕಂಠ ಅಂತ ಕರೀತಕ್ಕಂಥದ್ದು. US ಓಪನ್ ಪುರುಷರ ಸಿಂಗಲ್ಸ್ನಲ್ಲಿ ಟೆನ್ನಿಸ್ ಟೈಟಲ್ ಅನ್ನ 2020ರಲ್ಲಿ ಯಾರು ಜಯಗಳಿಸಿರು ಅಂತಿರ್ತಕ್ಕಂಥದ್ದು ಸರಿಯಾದ ಉತ್ತರ ಡೊಮಿನಿಕ್ ಥೀಮ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ.
ಇತ್ತೀಚೆಗೆ ಸ್ವರ್ಗಸ್ಥರಾದ ಪಂಡಿತ್ ಜಸರಾಜ್ ಅವರು ಎದಕ್ಕೆ ಸಂಬಂಧಪಟ್ಟರು ಅಂದ್ರೆ ಇವರು ಸಂಗೀತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವರು ಹಾಗಾದ್ರೆ ಸತ್ಯಪಾಲ್ ಮಲಿಕ್ ಅವರನ್ನು ಇತ್ತೀಚೆಗೆ ಯಾವ ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದ್ದಾರೆ ಅಂದ್ರೆ ಮೇಘಾಲಯದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು. ಅಶೋಕ್ ಲವಾಸ್ ಅವರ ಬದಲಿಗೆ ಯಾರನ್ನು ಭಾರತದ ಹೊಸ ಚುನಾವಣಾ ಆಯುಕ್ತರನ್ನಾಗಿ ಮಾಡಿರ್ತಕ್ಕಂಥಂದ್ರೆ ರಾಜೀವ್ ಕುಮಾರ್ ಅವರನ್ನ ಚುನಾವಣಾ ಆಯುಕ್ತರನ್ನಾಗಿ ಏನು ಮಾಡಲಾಗಿದೆ, ನೇಮಿಸಲಾಗಿದೆ ಅಂತಕ್ಕಂಥದ್ದು. ಇನ್ನು 20ನೇ ಪ್ರಶ್ನೆ, ಭಾರತದ ಅತ್ಯಂತ ಉದ್ದವಾದ ರೂಪುರೇಷೆಯನ್ನ ಯಾವ ನದಿಯ ಮೇಲೆ ಅಂದ್ರೆ ಬ್ರಹ್ಮಪುತ್ರ ನದಿಯ ಮೇಲೆ ನಿರ್ಮಿಸಲಾಗಿರ್ತಕ್ಕಂಥದ್ದು. ಇಂದ್ರ ಇದು ಯಾವ ರಾಷ್ಟ್ರದ ಜೊತೆ ಭಾರತೀಯ ನೌಕಾಪಡೆಯ ದ್ವಿಪಕ್ಷೀಯ ವ್ಯಾಯಾಮ ಅಂತ ಕೇಳಿದಾಗ ಅದು ರಷ್ಯಾದ ಜೊತೆ ನಡೆದಿರತಕ್ಕಂಥದ್ದು ಇಂದ್ರ ಅಂತಕ್ಕಂಥದ್ದು. ಇನ್ನು ನವೀನ ಅಭಿವೃದ್ಧಿ ಯೋಜನೆ ಮೂಲಕ ಸ್ಥಿತಿಸ್ಥಾಪಕವಾಗಿ ಜಲನಾಯ ಪ್ರದೇಶಗಳನ್ನು ಪುನಶ್ಚೇತನಗೊಳಿಸುವುದು ಇದನ್ನು ಯಾವ ರಾಜ್ಯ ಆರಂಭಿಸಿದೆ ಅಂದಾಗ ಇದು ಕರ್ನಾಟಕ. ಇದು ಕರ್ನಾಟಕ ಅಂತ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಕೆಳಗಿನ ಯಾವ ಎಮ್ಮೆ ಊಟ ನಡೀತು ಅಂದಾಗ ಇದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಕಂಬಳ. ಕರ್ನಾಟಕ ರಾಜ್ಯವು ಕೋವಿಡ್-19 ಪ್ಯಾಂಡಮಿಕ್ ವಿರುದ್ಧ ಹೋರಾಡಲು ಯಾವ ಮೊಬೈಲ್ ಆ್ಯಪ್ ಅನ್ನು ಆರಂಭಿಸಿದೆ ಅಂದಾಗ ಆಪ್ತ ಮಿತ್ರ. ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನವನವನ್ನು ಸ್ಥಾಪಿಸಲು ಯಾವ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂದಾಗ ಅದು ಗಂಗಾವತಿ ಅಂತ ನಾವು ಅನ್ಕೋಬೇಕಾಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆ, ಭಾರತದ ನಗರಾಭಿವೃದ್ಧಿ ಸಚಿವಾಲಯದ ಮೂಲಕ ಸ್ವಚ್ಛ ಭಾರತ ಶ್ರೇಯಾಂಕದಲ್ಲಿ ಉನ್ನತ ಸ್ಥಾನ ಯಾವ ನಗರಕ್ಕೆ ದೊರೆತಿದೆ ಅಂದಾಗ ಇಲ್ಲಿ ನಾವು ಪುಣೆ ಅಂತ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆದರೆ ಮೊದಲನೇ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಇಂದೋರಕ್ಕೆ. ನೋಡೋಣ ಉತ್ತರಕ್ಕಾಗಿ ಇಲ್ಲಿ ನಿರೀಕ್ಷೆ ಮಾಡೋಣ. ಬಟ್ ಶ್ರೇಯಾಂಕದ ಪ್ರಕಾರ ಮೊದಲು ಬರ್ತಕ್ಕಂಥದ್ದು ಪುಣೆ. ಇತ್ತೀಚೆಗೆ ಯಾವ ಅರಬ್ ರಾಷ್ಟ್ರ ಇಸ್ರೇಲ್ ಜೊತೆ ಶಾಂತಿ ಒಪ್ಪಂದ ಮಾಡಿಕೊಂಡಿತು ಅಂದಾಗ UAE ಸರಿಯಾಗಿರ್ತಕ್ಕಂಥ ಉತ್ತರ. ಕರ್ನಾಟಕದ ರಾಜ್ಯದ ಮೊದಲ ರಾಜ್ಯಪಾಲರು ಜಯಚಾಮರಾಜೇಂದ್ರ ಒಡೆಯರ್ ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲರು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆಯಪ್ಪ ಅಂದಾಗ ಅದು ಚಿಕ್ಕಮಗಳೂರಲ್ಲಿ ಇರ್ತಕ್ಕಂಥದ್ದು. ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂದಾಗ ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಜಗಳ ಮುಕ್ತ ಆಡಳಿತಕ್ಕಾಗಿ ಯಾವ ರಾಜ್ಯ ಸರ್ಕಾರ ಸೇವಾ ಸಿಂಧು ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮ್ ಆರಂಭಿಸಿದೆ ಅಂದಾಗ ಅದು ಕರ್ನಾಟಕ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣಂತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸಮಾಚಾರದಲ್ಲಿದ್ದ ನುಬ್ರಾ ವ್ಯಾಲಿ ಯಾವ ರಾಜ್ಯ ಅಥವಾ ಯೂನಿಯನ್ ಪ್ರದೇಶದಲ್ಲಿದೆ ಅಂದಾಗ ಇದು ನುಬ್ರಾ ಅಂತಕ್ಕಂಥ ಒಂದು ಕಣಿವೆಯಲ್ಲಿ ಕಂಡು ಬರ್ತಂದ್ರೆ ಲಡಾಖ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ಇತ್ತೀಚೆಗೆ ಯಾರನ್ನು ರಾಷ್ಟ್ರೀಯ ನಾಟಕ ಶಾಲೆಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಅಂದಾಗ ಪರೇಶ್ ರಾವೆಲ್. ಭಾರತದ ಮೊದಲ ಸಂಯೋಜಿತ ವಾಯು ಆಂಬ್ಯುಲೆನ್ಸ್ ಸರ್ವಿಸ್ ಯಾವ ನಗರದಲ್ಲಿ ಆರಂಭಿಸಲಾಯಿತು ಅಂದಾಗ ಅದು ಬೆಂಗಳೂರಿನಲ್ಲಿ. ಯಾವ ರಾಜ್ಯ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಆರಂಭಿಸಿತು ಅಂದಾಗ ಮಹಿಳಾ ಸಾಕ್ಷರತೆಯಲ್ಲಿ ಮುಂದಿರತಕ್ಕಂಥ ಕೇರಳ ಅಂತ ನಾವಿಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಇನ್ನು ಮುಂದಿಲ್ದು ಶ್ರೀಲಂಕಾದ ರಾಜಧಾನಿ ಯಾವುದು ಅಂದಾಗ ತಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀಲಂಕಾದ ರಾಜಧಾನಿ ಕೊಲಂಬೋ ಇದರ ಸರಿಯಾಗಿರ್ತಕ್ಕಂಥ ಉತ್ತರ. ಟಿಯಾವೆನ್ ಒಂದು ಯಾವ ರಾಷ್ಟ್ರದ ಸಾಮೂಹಿಕ ನಿಯೋಗ ಅಂದಾಗ ಹೆಸರು ಹೇಳುವ ಹಾಗೆ ಚೀನಾ. ಟಿಯಾನ್ವೆನ್ ಒಂದು ಇದು ಚೀನಾದ ಒಂದು ಏನಪ್ಪಾ ಅಂದ್ರೆ ರಾಷ್ಟ್ರದ ಸಾಮೂಹಿಕ ನಿಯೋಗ ಅಂತ ನಾವು ಇಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಹಾರ್ನ್ಬಿಲ್ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಅಂದಾಗ ಇದರ ಉತ್ತರ ಬಿ, ನಾಗಾಲ್ಯಾಂಡ್. ಸಾಗರ ಮಾಹಿತಿ ಸೇವೆಗಳಿಗಾಗಿ ಭಾರತೀಯ ರಾಷ್ಟ್ರೀಯ ಕೇಂದ್ರ ಯಾವ ನಗರದಲ್ಲಿದೆ ಅಂದಾಗ ಇದರ ಉತ್ತರ ಹೈದರಾಬಾದ್. ಸರಿಯಾದ ಉತ್ತರ ಹೈದರಾಬಾದ್. ಇನ್ನು ಮುಂದಿನ ಪ್ರಶ್ನೆ ನೋಡೋಣ, 40ನೇ ಪ್ರಶ್ನೆಯನ್ನ. ಕೊಂಕಣ ಕರಾವಳಿಗಳ ನಡುವೆ ವಿಸ್ತರಿಸಿದಂದಾಗ ಇದು ಕೊಂಕಣ ಕರಾವಳಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಗೋವಾ ಮತ್ತು ಕೊಚ್ಚಿಯಲ್ಲಿ ಬರ್ತಕ್ಕಂಥದ್ದು. ಗೋವಾ ಮತ್ತು ಕೊಚ್ಚಿ. ಭಾರತ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ಇದೆ ಅಂದ್ರೆ ಇದು ಗುಜರಾತ್ ಸರಿಯಾಗಿರ್ತಕ್ಕಂಥ ಉತ್ತರ. ಕೆಳಗಿನ ಯಾವ ಅಕ್ಷಾಂಶ ಭಾರತ ಮೂಲಕ ಹಾದು ಹೋಗುತ್ತದೆ ಅಂದಾಗ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕೊಟ್ಟಿಲ್ಲ, ಹೀಗಾಗಿ ಕನ್ಫ್ಯೂಸ್ ಆಗಿದ್ದಾರೆ. ಉತ್ತರ ಯಾವುದಂದ್ರೆ ಕ್ಯಾನ್ಸರ್ನ ಉಷ್ಣವಲಯ ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಏನು ಕೊಟ್ಟಿದ್ದಾರೆ, ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಮ್ಯಾಕ್ಮೋಹನ್ ನಡುವಿನ ಗಡಿಯ ರೇಖೆಯನ್ನು ಗುರುತಿಸಿದೆ ಅಂದ್ರೆ ಇದು ಮ್ಯಾಕ್ಮೋಹನ್ ಎದರ ಮಧ್ಯೆ ಇದೆ ಅಂದ್ರೆ ಭಾರತ ಮತ್ತು ಚೀನಾದ ಮಧ್ಯೆ ಇರತಕ್ಕಂಥದ್ದು. ಮ್ಯಾಕ್ಮೋಹನ್ ಭಾರತ ಮತ್ತು ಚೀನಾದ ಮಧ್ಯೆ ಇರತಕ್ಕಂಥ ಒಂದು ಏನಪ್ಪಾ ಅಂದ್ರೆ ಗಡಿ ರೇಖೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಹಾಗೆ ರಾಡಕ್ಲಿಪ್ ಕೂಡ ಬರುತ್ತೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ. ಕಾವೇರಿ ನದಿ ಡ್ಯಾಶ್ ಇಂದ ಡ್ಯಾಶ್ ಕಡೆಗೆ ಹರಿಯುತ್ತದೆ ಅಂದಾಗ ಕರ್ನಾಟಕದಿಂದ ತಮಿಳುನಾಡಿನ ಕಡೆಗೆ ಹರಿಯುತ್ತದೆ. ಲಕ್ಷದ್ವೀಪದ ರಾಜಧಾನಿ ತಮಗೆಲ್ಲ ಗೊತ್ತಿರುವ ಹಾಗೆ ಕವರತ್ತಿ ಅಥವಾ ಕವರಟ್ಟಿ ಲಕ್ಷದ್ವೀಪದ ರಾಜಧಾನಿಯಾಗಿರ್ತಕ್ಕಂಥದ್ದು. ಗೋಲ್ ಗುಂಬಜ್ ಎಲ್ಲಿದೆ ಅಂದಾಗ ಅದು ತಮಗೆಲ್ಲ ಗೊತ್ತಿರುವ ಹಾಗೆ ವಿಜಾಪುರಿನಲ್ಲಿ ಇರ್ತಕ್ಕಂಥದ್ದು. ಯಾವ ನದಿಯಲ್ಲಿ ಜೋಗ್ ಫಾಲ್ಸ್ ಇದೆ ಅಂದಾಗ ಶರಾವತಿಯಲ್ಲಿ ಜೋಗ್ ಫಾಲ್ಸ್ ಇರ್ತಕ್ಕಂಥದ್ದು. ಶರಾವತಿ ನದಿಗೆ ಜೋಗ್ ಫಾಲ್ಸ್ ಇರ್ತಕ್ಕಂಥದ್ದು.
ಇನ್ನು ಕಪ್ಪು ಮಣ್ಣು ಯಾವ ಮಣ್ಣಿಗೆ ಸೂಕ್ತಪ್ಪ ಅಂದರೆ ಹತ್ತಿ ಬೆಳೀಲಿಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು. ಇನ್ನು ದೇವಬಾಗ್ ಬೀಚ್ ಎಲ್ಲಿದೆ ಅಂದರೆ ಕಾರವಾರದಲ್ಲಿ